ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೀಣಾ ವೈಬ್ಸ್. ಈಗಾಗಲೇ ಬೇಲೂರು ಕೋಟೆಯಲ್ಲಿರುವಂತಹ ಜಲಕಂಡೇಶ್ವರ ದೇವಸ್ಥಾನ ಇದರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ? ಯಾರಾದರೂ ಇನ್ನೂ ಆ ವಿಡಿಯೋ ನೋಡಿಲ್ಲ, ಜಲಕಂಡೇಶ್ವರ ದೇವಸ್ಥಾನದ ವಿಡಿಯೋ ನೋಡಿಲ್ಲ ಅನ್ನೋದಾದರೆ ತಪ್ಪದೆ ನೋಡಿ. ಇಲ್ಲ, ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಲಕಂಡೇಶ್ವರ ದೇವಸ್ಥಾನದ ಬಗ್ಗೆ ಏನು ವಿಡಿಯೋ ಮಾಡಿದ್ದೀನಿ ಅದರದ್ದು ಲಿಂಕ್ ಕೊಡ್ತೀನಿ. ತಪ್ಪದೆ ಆ ವಿಡಿಯೋನು ನೋಡಿ. ಜಲಕಂಡೇಶ್ವರ ದೇವಸ್ಥಾನ ಅಲ್ಲದೆ ಬೇಲೂರು ಕೋಟೆಯಲ್ಲಿ ಇನ್ನೂ ಏನೇನಿದೆ, ಈ ಕೋಟೆಯ ಹಿಸ್ಟ್ರಿ ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ತೀರಾ. ಜಲಕಂಡೇಶ್ವರ ದೇವಸ್ಥಾನ ನೋಡಿದ್ರಲ್ಲ, ಅದಾದಮೇಲೆ ಬೇಲೂರು ಕೋಟೆಯಲ್ಲಿ ಏನೇನೆಲ್ಲ ಇದೆ, ವ್ಯೂ ಹೇಗಿದೆ ಅಂತ ನೋಡಿ. ಈ ಕೋಟೆಯಲ್ಲಿ ಮೊಘಲರ ಸಾಮ್ರಾಜ್ಯದ ಟೈಮಲ್ಲಿ ಕಟ್ಟಿರುವಂತಹ ಮಸೀದಿ, ಹಾಗೆ ಬ್ರಿಟಿಷರು ಟೇಕ್ ಓವರ್ ಮಾಡಿದಾದ್ಮೇಲೆ ಅವ್ರು ಕಟ್ಟಿರುವಂತಹ ಚರ್ಚ್, ಹಿಂದೂ, ಮುಸ್ಲಿಂ, ಕ್ರೈಸ್ತ ಈ ಮೂರೂ ಧರ್ಮಕ್ಕೂ ಸಂಬಂಧಪಟ್ಟಂತಹ ಮಂದಿರಗಳನ್ನು ನಾವು ಈ ಬೇಲೂರು ಕೋಟೆಯಲ್ಲಿ ನೋಡಬಹುದು. ಇಲ್ಲಿ ನೋಡ್ತಿದ್ದೀರಲ್ಲ, ಇದೊಂದೇ ದಾರಿನೇ ಇರೋದು ಕೋಟೆ ಒಳಗಡೆ ಬರೋದಕ್ಕೋಸ್ಕರ. ಸುತ್ತ ನೀರಿದೆ. ನೀರಿರೋ ಕಾರಣ ಯಾವ ಕಡೆಯಿಂದನೂ ಎಂಟ್ರಿ ಆಗೋದಕ್ಕಾಗೋದಿಲ್ಲ. ಈ ಕೋಟೆಗಿರೋದು ಒಂದೇ ಬಾಗಿಲು. ಈಗ ಕೋಟೆ ಹೇಗಿದೆ, ಕೋಟೆ ಹಿಸ್ಟ್ರಿ ಏನು ಅಂತ ತಿಳ್ಕೊಳ್ಳೋಣ. ಬೇಲೂರು ಫೋರ್ಟ್. ಈ ಬೇಲೂರು ಕೋಟೆಯನ್ನ 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ನಿರ್ಮಿಸಿರ್ತಾರೆ. 1566ರಲ್ಲಿ ವಿಜಯನಗರದ ಅರಸರಾದ ಸದಾಶಿವರಾಯರ ಕಾಲದಲ್ಲಿ ಅವರ ಸಾಮಂತರಾದ ಚಿನ್ನಬೊಮ್ಮಿ ನಾಯಕ್ ಮತ್ತು ತಿಮ್ಮರೆಡ್ಡಿ ಈ ಕೋಟೆಯನ್ನ ಕಟ್ಟಿಸಿರ್ತಾರೆ. ಈ ಕೋಟೆಯನ್ನ ಪೂರ್ತಿ ಗ್ರಾನೈಟ್ ಕಲ್ಲುಗಳಿಂದ ಕಟ್ಟಿರ್ತಾರೆ. ಚಿತ್ತೂರಿಂದ ಈ ಕೋಟೆಗೆ ಬೇಕಾಗಿರುವಂತಹ ಕಲ್ಲುಗಳನ್ನ, ಬೃಹದಾಕಾರದ ಕಲ್ಲುಗಳನ್ನ ತರಿಸ್ಕೊಂಡು ಈ ಕೋಟೆಯನ್ನ ನಿರ್ಮಿಸಿರ್ತಾರೆ. ಈ ಕೋಟೆ ವಿಶೇಷ ಏನಪ್ಪಾ ಅಂತಂದ್ರೆ ಭದ್ರವಾಗಿ ಹಾಗೆ ಆಳವಾದ ಕಂದಕವನ್ನ ನಿರ್ಮಿಸಿರ್ತಾರೆ. ಕಂದಕ ಅಂದ್ರೆ ಮೋಟ್. ಈ ಮೋಟ್ ಅಥವಾ ಕನ್ನಡ ಭಾಷೆಯಲ್ಲಿ ಹೇಳೋದಾದ್ರೆ ಕಂದಕ. ಇದಂದ್ರೆ ಏನು ಅಂತಂದ್ರೆ ಕೋಟೆ ಸುತ್ತ ಆಳವಾಗಿ ಅಗೆದು ಅದ್ರೊಳಗಡೆ ನೀರ್ನ ತುಂಬಿಸಿ, ಅಂದ್ರೆ ಹೊರಗಡೆ ಯಾರಾದ್ರೂ ಎನಿಮೀಸ್ ಅಟ್ಯಾಕ್ ಮಾಡ್ಬೇಕಾದ್ರೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಈ ತರ ಕಂದಕವನ್ನ ನಿರ್ಮಿಸ್ತಾರೆ. ರಾಜರ ಕಾಲದಲ್ಲಿ ಇದು ಕಾಮನ್ ಆಗಿರುತ್ತೆ. ಕೋಟೆ ಸುತ್ತ ಈ ತರ ಭದ್ರತೆಯನ್ನ ಏರ್ಪಡಿಸೋದಕ್ಕೋಸ್ಕರ ಅವರು ಹಾಕುವಂತಹ ಒಂದು ಐಡಿಯಾಸ್ ಅಲ್ಲಿ ಇದು ಒಂದು. ಈ ಮೋಟಲ್ಲಿ ಬರೀ ನೀರ್ ಮಾತ್ರ ಇರ್ತಿರ್ಲಿಲ್ಲ. ಅಂದ್ರೆ ನೀರಿದ್ರೆ ಈಸಿಯಾಗಿ ನೀರಲ್ಲಿ ಈಜ್ಕೊಂಡು ಕೋಟೆ ಒಳಗಡೆ ಪ್ರವೇಶ ಮಾಡಬಹುದು. ಇದನ್ನ ತಪ್ಪಿಸೋದಕ್ಕೋಸ್ಕರನೇ ನೀರಲ್ಲಿ 10,000 ಮೊಸಳೆಗಳನ್ನ ಇಟ್ಟಿದ್ರಂತೆ. ಇದರಿಂದನೇ ಗೊತ್ತಾಗುತ್ತೆ ನಮ್ಗೆ ಈ ಕೋಟೆಯ ಭದ್ರತೆಯನ್ನ ಎಷ್ಟು ಜೋಪಾನವಾಗಿ ಕಾಪಾಡ್ಕೊಂಡಿದ್ದಾರೆ ಅಂತ ಹೇಳಿ. ಹೊರಗಿನವರು ಅಂದ್ರೆ ಶತ್ರು ರಾಜರು
ಏನಾದರೂ ಈ ಕೋಟೆಯನ್ನು ಆಕ್ರಮಣ ಮಾಡ್ಕೋಬೇಕು ಅಂತ ಹೇಳಿ ಕೋಟೆಗೆ ನುಗ್ಗೋಕೆ ಏನಾದರೂ ಟ್ರೈ ಮಾಡಿದ್ರೆ ಹೇಳದ್ನಲ್ಲ ಒಂದೇ ಬಾಗಿಲಿರೋದು ಅಂತೇಳಿ ಆ ಬಾಗಿಲ ಹತ್ರ ಹೇಗೋ ಸೈನಿಕರು ಇರ್ತಾರೆ. ಕೋಟೆ ಸುತ್ತ ನೀರಿರೋ ಕಾರಣ ನೀರಿಂದ ಆರಾಮಾಗಿ ಈಜ್ಕೊಂಡು ಕೋಟೆ ಒಳಗಡೆ ಪ್ರವೇಶ ಮಾಡಬಹುದು ಅಂತ ತಿಳ್ಕೊತಾರೆ. ಬಟ್ ಮೊಸಳೆಗಳಿರೋ ಕಾರಣ ಅವರು ನೀರಲ್ಲೇ ಪ್ರಾಣ ಬಿಡ್ತಿದ್ರು, ಕೋಟೆ ಒಳಗಡೆ ಪ್ರವೇಶ ಮಾಡಕ್ ಆಗ್ತಿರ್ಲಿಲ್ಲ. ಈ ಗೋಡೆಯನ್ನ ಡಬಲ್ ವಾಲ್ ಮೆಥಡ್ ಅಲ್ಲಿ ಕಟ್ಟಿರ್ತಾರೆ. ಅಂದ್ರೆ ಆಚೆ ಕಾಣೋದು ಒಂದ್ ಗೋಡೆ, ಒಳಗಡೆ ಇನ್ನೊಂದು ಗೋಡೆ ಇರುತ್ತೆ. ಇದರಿಂದ ಈಸಿಯಾಗಿ ಕೋಟೆ ಒಳಗಿರೋ ಸೈನಿಕರು ಕೋಟೆ ಹೊರಗಿರೋ ಸೈನಿಕರ ಜೊತೆ ಯುದ್ಧ ಮಾಡೋದಿಕ್ಕಾಗ್ಲಿ ಅಥವಾ ಫೈಟ್ ಮಾಡೋದಿಕ್ಕಾಗ್ಲಿ ಈಸಿಯಾಗಿ ಆಗ್ತಿತ್ತು. ಹಾಗೆ ಈ ಕೋಟೆ ರಹಸ್ಯ ಸುರಂಗ ಮಾರ್ಗಗಳನ್ನು ಹೊಂದಿದೆ ಅಂತ ಕೂಡ ನಂಬ್ತಾರೆ. ಇದು ಶತ್ರು ರಾಜ್ಯಗಳಿಂದ ಏನಾದರೂ ಅಟ್ಯಾಕ್ ಆಗುವಾಗ ಈಸಿಯಾಗಿ ರಾಯಲ್ ಫ್ಯಾಮಿಲಿ ಅಂಡ್ ಅದರ್ ರಾಯಲ್ ಫ್ಯಾಮಿಲಿಗೆ ಸಂಬಂಧಪಟ್ಟಂತಹವರು ಈ ಸುರಂಗ ಮಾರ್ಗದಿಂದ ತಪ್ಪಿಸ್ಕೊಳ್ಳೋಕೆ ಈಸಿಯಾಗಿರ್ತಾ ಇತ್ತು. ಒಂದು ಸುರಂಗ ಮಾರ್ಗ 12 ಕಿಲೋಮೀಟರ್ಸ್, ಸುಮಾರು 7.5 ಮೈಲ್ಸ್ ದೂರ ಇರುವಂತಹ ಒಂದು ಸುರಂಗ ಮಾರ್ಗ ಇದೆಯಂತೆ ಇಲ್ಲಿ. ಇದು ವಿರಂಜಿಪುರಂಗೆ ದಾರಿ ಕೊಡುತ್ತಂತೆ. ವಿಜಯನಗರ ಸಾಮ್ರಾಜ್ಯದ ಅರಸನಾದ ಶ್ರೀರಂಗರಾಯ ಈ ಕುಟುಂಬಸ್ಥರನ್ನ ಮತ್ತೆ ಈ ರಾಜರನ್ನ ಕುತಂತ್ರ ಮಾಡಿ ಫ್ಯಾಮಿಲಿ ಒಳಗಡೆನೆ ಜಗಳ ತಂದಿಟ್ಟು ಅವ್ರನ್ನ ಸಾಯಿಸುವಂತ ಪ್ರಯತ್ನ ಮಾಡ್ತಾರೆ. ಆಗ ಅವರ ಚಿಕ್ಕ ಮಗನಾದ ರಾಮದೇವರಾಯ ಅವರನ್ನ ಈ ಸುರಂಗ ಮಾರ್ಗದಿಂದನೇ ಅವ್ರನ್ನ ಜೀವ ಉಳಿಸ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತಾರೆ. ಹೇಳಿದ್ನಲ್ಲ, ಈ ಮೋಟಿಂದ ತಪ್ಪಿಸ್ಕೊಂಡು ಕೋಟೆ ಒಳಗಡೆ ಬರೋದಕ್ಕಾಗೋದಿಲ್ಲ ಅಂತ ಹೇಳಿ ಇಷ್ಟೊಂದು ಭದ್ರತೆ ಇರುವಂತ ಕಾರಣದಿಂದನೇ ಬ್ರಿಟಿಷ್ ಅವರು ಟಿಪ್ಪು ಸುಲ್ತಾನ್ ಮತ್ತೆ ಟಿಪ್ಪು ಸುಲ್ತಾನ್ ಅವರ ಫ್ಯಾಮಿಲಿ ಹಾಗೆ ಶ್ರೀಲಂಕಾದ ಕೊನೆಯ ರಾಜನಾದ ರಾಜ ವಿಕ್ರಮಸಿಂಹನನ್ನ ಇಲ್ಲೇ ಬಂಧಿಸಿ ಪ್ರಾಣ ತ್ಯಜಿಸುವಂತೆ ಮಾಡ್ತಾರೆ. ಹೇಳಿದ್ನಲ್ಲ, 1566ರಲ್ಲಿ ವಿಜಯನಗರದ ಸಾಮ್ರಾಜ್ಯದ ಅರಸರಾದ ಸದಾಶಿವರಾಯರ ಕಾಲದಲ್ಲಿ ಈ ಕೋಟೆಯನ್ನು ನಿರ್ಮಿಸಿರೋದು ಅಂತ. ಇವರ ನಂತರ ಬಿಜಾಪುರ ಸುಲ್ತಾನರು, ಅದಾದಮೇಲೆ ಮರಾಠರು, ಅದೇ ಛತ್ರಪತಿ ಶಿವಾಜಿ ಮಹಾರಾಜರ ಕುಟುಂಬದವರು ಈ ಸಾಮ್ರಾಜ್ಯವನ್ನು ಆಳಿರ್ತಾರೆ. ಅದಾದಮೇಲೆ ಮೊಘಲರು ಈ ಒಂದು ಕೋಟೆಯನ್ನು ವಶ ಮಾಡ್ಕೊಳ್ತಾರೆ. ಅದಾದಮೇಲೆ ಕರ್ನಾಟಕದ ನವಾಬರು ಅಂದರೆ ಟಿಪ್ಪು ಸುಲ್ತಾನ್, ಹೈದರಾಲಿ ಇವರ ಒಂದು ಆಳ್ವಿಕೆ ನಡೆಯುತ್ತೆ. ಇದಾದಮೇಲೆ 1799ರಲ್ಲಿ ಈ ಕೋಟೆಯನ್ನು ಬ್ರಿಟಿಷರು ವಶ ಮಾಡ್ಕೊಳ್ತಾರೆ. 1806ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಭಾರತೀಯ ಸೈನಿಕರು ನಡೆಸಿದ ಮೊದಲ ದೊಡ್ಡ ದಂಗೆ ಈ ಕೋಟೆಯಲ್ಲೇ ಆಗಿರುತ್ತೆ. ಇದನ್ನ ವೇಲೂರು ದಂಗೆ ಅಂತಲೂ ಕರೀತಾರೆ. ಆಗ್ಲೇ ಹೇಳದ್ನಲ್ಲ, ಈ ಕೋಟೆ ಆವರಣದಲ್ಲಿ ಐತಿಹಾಸಿಕ ಜಲಕಂಠೇಶ್ವರ ದೇವಸ್ಥಾನ, ಇದು ವಿಜಯನಗರ ಸಾಮ್ರಾಜ್ಯದ ಅರಸನಾದ ಸದಾಶಿವರಾಯ ಕಾಲದಲ್ಲಿ ಕಟ್ಟಿಸಿರ್ತಾರೆ. ಇದರ ಜೊತೆ ಪುರಾತನ ಮಸೀದಿ ಅಂದರೆ ಮೊಘಲರ ಸಾಮ್ರಾಜ್ಯದ ಕಾಲದಲ್ಲಿ ಈ ಮಸೀದಿಯನ್ನು ಕಟ್ಟಿಸಿರ್ತಾರೆ. ಹಾಗೆ ಸೇಂಟ್ ಜಾನ್ಸ್ ಚರ್ಚ್, ಇದು ಬ್ರಿಟಿಷರ ಆಳ್ವಿಕೆ ಟೈಮಲ್ಲಿ ಈ ಒಂದು ಚರ್ಚನ್ನ ಕಟ್ಟಿರ್ತಾರೆ. ಈ ಮೂರೂ ಮಂದಿರಗಳನ್ನು ನಾವು ಈ ಕೋಟೆ ಒಳಗಡೆ ನೋಡ್ಬೋದು. ಇದಲ್ಲದೆ ಕೋಟೆ ಒಳಗಡೆ ಸುಂದರವಾದ ಉದ್ಯಾನವನ, ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಕುಟುಂಬಸ್ಥರನ್ನ ಇಟ್ಟಿದ್ದ ಮಹಲ್ಗಳು, ಹಾಗೆ ವೆಲ್ಲೂರು ಸರ್ಕಾರಿ ವಸ್ತು ಸಂಗ್ರಹಾಲಯ ಕೂಡ ಇದೆ. ಇದನ್ನು ಕೂಡ ನಾವು ವಿಸಿಟ್ ಮಾಡಬಹುದು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದ ಆದಮೇಲೆ ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ಹೋದ ಆದಮೇಲೆ ಈ ಒಂದು ದೇವಸ್ಥಾನ ಮತ್ತು ಈ ಒಂದು ಕೋಟೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಸೇರುತ್ತೆ. ಹೇಳದ್ನಲ್ಲ, ಜಲಕಂಠೇಶ್ವರ ದೇವಸ್ಥಾನದ ಹಿಸ್ಟ್ರಿ ಹೇಳುವಾಗ ಈ ಒಂದು ಕೋಟೆ ಮತ್ತು ಜಲಕಂಠೇಶ್ವರ ದೇವಸ್ಥಾನದ ಮರು ಪ್ರತಿಷ್ಠಾಪನೆ ಹೇಗೆಲ್ಲ ಆಯಿತು ಅಂತ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ. ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ. ಹಾಗೆ ವೇಲೂರ್ಗೆ ಯಾರಾದರೂ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ತಪ್ಪದೆ ಜಲಕಂಠೇಶ್ವರ ಟೆಂಪಲ್ನು ವಿಸಿಟ್ ಮಾಡಿ, ಹಾಗೆ ವೇಲೂರು ಫೋರ್ಟ್ಗೂ ವಿಸಿಟ್ ಮಾಡಿ ಇಲ್ಲಿನ ಒಂದು ಹಿಸ್ಟ್ರಿ ಏನಿದೆ ಅಂತ ತಿಳ್ಕೊಳ್ಳಿ. ಹೇಳಿದ್ನಲ್ಲ, ಈ ಕೋಟೆ ತುಂಬಾ ರಹಸ್ಯಗಳನ್ನು ಮುಚ್ಚಿಟ್ಕೊಂಡಿದೆ. ಇದೊಂದೇ ಅಲ್ಲ, ನಮ್ಮ ಭಾರತದಲ್ಲಿ ಎಷ್ಟೊಂದು ನಮಗೆ ಹಿಸ್ಟ್ರಿ ಗೊತ್ತಿಲ್ಲದೆ ಇರುವಂಥದ್ದು ತುಂಬಾ ಇದೆ. ಇದನ್ನೆಲ್ಲ ನಮಗೆ ಸ್ಕೂಲಲ್ಲಿ ಹಿಸ್ಟ್ರಿ ನಮ್ಗೆ ಯಾಕೆ ಹೇಳ್ಕೊಡ್ತಿಲ್ವೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸ್ವಾತಂತ್ರ್ಯ ಯಾರು ತಂದುಕೊಟ್ಟಿದ್ದು ಅಂತಂದರೆ ಗಾಂಧಿ ಅಂತ ಒಂದು ಹೆಸರು ಹೇಳ್ತಾರೆ ಅಷ್ಟೇ. ಬಟ್ ನಮ್ಮ ದೇಶಕ್ಕೆ ಇನ್ನೂ ಸುಮಾರು ಜನ ಪ್ರಾಣ ಕೊಟ್ಟಂಥವರು ತುಂಬಾ ಇದ್ದಾರೆ. ಅವ್ರ ಬಗ್ಗೆ ಮತ್ತು ನಮ್ಮ ಒಂದು ದೇಶದ ಇತಿಹಾಸವನ್ನು
ನಮಗೆ ತಿಳಿಸ್ಕೊಡೋದಕ್ಕೆ ಸ್ಕೂಲಲ್ಲಿ ಇನ್ನೂ ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೆ ಚೆನ್ನಾಗಿರುತ್ತೆ ಅಂತ ಒಂದು ನನ್ನ ಅಭಿಪ್ರಾಯ. ಇಷ್ಟೇ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಥವಾ ಯೂಸ್ಫುಲ್ ಅಂತ ಅನಿಸಿದ್ರೆ ಮತ್ತು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ವೀಡಿಯೋಸ್ ನೋಡ್ತಿರೋರು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಮ್ಮ, ಗುಂಟೂರು ಚಿಕನ್ ಹೇಳಿ ಮೇಡಮ್, ಟೇಸ್ಟು ಹೊರಗಡೆ ಮಳೆದು ಒಳ್ಳೆ ಕಾಂಬಿನೇಷನ್. ಒಳ್ಳೆ ಮಜಾ. ಅದು ಬೇಡ ನೋಡಿಲ್ಲ.